ಕನ್ನಡವೇ ನಿತ್ಯ, ಕನ್ನಡವೇ ನಿತ್ಯ. ಜೈ ಜೈ ಜೈ. ಕಾಸರಗೋಡಿನ ಕನ್ನಡ ಭವನ ಮತ್ತು ಗ್ರಂಥಾಲಯದ ಆಶ್ರಯದಲ್ಲಿ ಕನ್ನಡದ ಹಿರಿಯ ಕವಿ ನಾಡೋಜ ಡಾಕ್ಟರ್ ಕಯ್ಯಾರ ಕಿಞ್ಞಣ್ಣ ಅವರ ಜನ್ಮದಿನೋತ್ಸವವನ್ನು ಆಚರಿಸಲಾಯಿತು. ಕನ್ನಡ ಭವನದ ಸ್ಥಾಪಕ ಸಂಚಾಲಕರಾದ ಡಾಕ್ಟರ್ ವಾಮನ್ ರಾವ್ ವೇಕಲ್, ಸಂಧ್ಯಾ ರಾಣಿ ಟೀಚರ್ ದಂಪತಿಗಳು ಕಯ್ಯಾರರ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾಸರಗೋಡಿನ ಕನ್ನಡ ಭವನ ಮತ್ತು ಗ್ರಂಥಾಲಯದ ಆಶ್ರಯದಲ್ಲಿ ಕನ್ನಡದ ಹಿರಿಯ ಕವಿ ನಾಡೋಜ ಡಾಕ್ಟರ್ ಕಯ್ಯಾರ ಕಿಞ್ಞಣ್ಣ ಅವರ ಜನ್ಮದಿನೋತ್ಸವವನ್ನು ಕಾಸರಗೋಡು ನುಳ್ಳಿಪಾಡಿ ಸೀತಮ್ಮ ಪುರುಷ ನಾಯಕ ಸ್ಮಾರಕ ಕನ್ನಡ ಭವನ ಮತ್ತು ಗ್ರಂಥಾಲಯದ ಸಭಾಂಗಣದಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಕನ್ನಡ ಭವನದ ಸ್ಥಾಪಕ ಸಂಚಾಲಕರಾದ ಡಾಕ್ಟರ್ ವಾಮನ್ ರಾವ್ ವೇಕಲ್, ಸಂಧ್ಯಾ ರಾಣಿ ಟೀಚರ್ ದಂಪತಿಗಳು ಕಯ್ಯಾರರ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ ನಾರಾಯಣ ತೊಟ್ಟಿತೋಡಿ ಅಧ್ಯಕ್ಷತೆ ವಹಿಸಿದ್ದರು. ಗಡಿನಾಡ ಚೇತನ ಪ್ರಶಸ್ತಿ ಪುರಸ್ಕೃತ ಕವಿ ರಾಧಾಕೃಷ್ಣ ಕೆ ಉಳಿತಡ್ಕ ಕಯ್ಯಾರರಿಗೆ ನುಡಿನಮನ ಸಲ್ಲಿಸಿದರು. ಐಕ್ಯಗಾನ, ಪುನರ್ನವ, ಚೇತನ, ಪಂಚಮಿ, ಗಂಧವತಿ, ಕೊರಗ ಮೊದಲಾದಂತಹ ಕವನಗಳು, ದುಡಿತವೇ ದೇವರು ಎನ್ನುವಂತಹ ಆತ್ಮಕಥನ, ಅನ್ನದೇವರು ಮತ್ತು ಇತರ ಕಥೆಗಳು ಎನ್ನುವಂತಹ ಕಥಾ ಸಂಕಲನ, ಸಾಹಿತ್ಯ ದೃಷ್ಟಿ ಎನ್ನುವಂತಹ ವಿಮರ್ಶಾ ಸಂಕಲನ, ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಕಾವ್ಯ ಕೃಷಿಯನ್ನು ಮಾಡಿದವರು ಕಯ್ಯಾರ ಕಿಞ್ಞಣ್ಣ ರೈಗಳು. ಅವರ ಸಾಹಿತ್ಯ ದೃಷ್ಟಿ ಎನ್ನುವ ವಿಮರ್ಶಾ ಸಂಕಲನಕ್ಕೆ ಬಹುಶಃ ಅದು ನಮ್ಮ ಹಳೆಯ ಹಿರಿಯ ಕವಿಗಳನ್ನು ಪಂಪ, ರನ್ನ ಮೊದಲಾದಂತಹ ರಾಘವಾಂಕ ಮೊದಲಾದಂತಹ ಕವಿಗಳ ಕಾವ್ಯವನ್ನು ಬಗೆದು ನೋಡಿದಂತಹ ಸ್ಥಿತಿ, ಬಹಳ ಮನೋಜ್ಞವಾದಂತಹ ಒಂದು ವಿಮರ್ಶಾ ಸಂಕಲನ. ಅದು ಬಹಳ ವೈಚಾರಿಕ ನೆಲೆಗಟ್ಟಿನಲ್ಲಿ ನಮ್ಮ ಸಮಸ್ಯೆಗಳನ್ನು ಅಥವಾ ನಮ್ಮ ವರ್ತಮಾನವನ್ನು ಧ್ವನಿಸಿದಂತಹ ಒಂದು ಕವನ ಸಂಕಲನ. ಹಿರಿಯ ಸಾಹಿತಿ, ಕನ್ನಡ ಹೋರಾಟಗಾರ ಡಾಕ್ಟರ್ ರಮಾನಂದ ಬನಾರಿ, ಸಾಹಿತಿ, ಭಾರತೀಯ ಪ್ರಸಾರ ಸೇವೆಯ ನಿವೃತ್ತ ಅಧಿಕಾರಿ ಡಾಕ್ಟರ್ ಶಿವಾನಂದ ಬೇಕಲ್, ಕವಿ, ಮಾಧ್ಯಮ ತಜ್ಞ ಡಾಕ್ಟರ್ ವಸಂತಕುಮಾರ್ ಪಿರ್ಲಾ, ಕಲಬುರಗಿ ದೂರದರ್ಶನ ಕೇಂದ್ರದ ವಿಶೇಷ ಕಾರ್ಯಕ್ರಮ ಸಂಯೋಜಕ ಡಾಕ್ಟರ್ ಸದಾನಂದ ಪಿರ್ಲಾ ಇವರಿಗೆ ಕನ್ನಡ ಭವನದ ನಾಡೋಜ ಡಾಕ್ಟರ್ ಕಯ್ಯಾರ ರಾಷ್ಟ್ರೀಯ ಪ್ರಶಸ್ತಿ 2025 ಪ್ರದಾನ ಮಾಡಲಾಯಿತು. ಸಾಹಿತಿ ಡಾಕ್ಟರ್ ಶಿವಾನಂದ ಬೇಕಲ್ ಮತ್ತು ಕವಿ, ಮಾಧ್ಯಮ ತಜ್ಞ ಡಾಕ್ಟರ್ ವಸಂತಕುಮಾರ್ ಪಿರ್ಲಾ ತಮಗೆ ನೀಡಿದ ಪ್ರಶಸ್ತಿಗೆ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದರು. ನಮ್ಮ ತಂಡವನ್ನು ನಾನು ಮಂಗಳೂರಿಂದ ಕಯ್ಯಾರವರ ಕವಿತಾ ಕುಟೀರಕ್ಕೆ, ಪೆರಡಾಲದಲ್ಲಿ ಅವ್ರದ್ದು ಮನೆ, ಕವಿತಾ ಕುಟೀರಕ್ಕೆ ಹೋಗಿ ಅಲ್ಲಿ ಅವರನ್ನು ರೆಕಾರ್ಡ್ ಮಾಡಿ ಆ ಸಂಭಾಷಣೆ ಸಂದರ್ಶನವನ್ನು ಆಕಾಶವಾಣಿಯಲ್ಲಿ ಪ್ರಸಾರ ಮಾಡತಕ್ಕಂಥ ಒಂದು ಧನ್ಯತೆ, ಅದು ಇವತ್ತಿನ ದಿನ ಅದು ಪೂರ್ತಿ ಆಯಿತು ಅಂತ ನನಗೆ ಅನಿಸ್ತದೆ. ನನಗೆ ಅತ್ಯಂತ ಖುಷಿಯ ಒಂದು ಧನ್ಯತೆ ಅದು. ಅದನ್ನು ಸಂಪ್ರೀತಿಯಿಂದ ನಾನು ಅದನ್ನು ಸ್ವೀಕರಿಸಿದ್ದೇನೆ. ಅವರು ಈಗ ಬಹುಶಃ ಕೇಳ್ತಿರ್ಬೋದು, ನಾನೀಗ ಇಲ್ಲಿ ಹೇಳ್ತಾ ಇರೋದನ್ನು ಅವರು ಕೇಳ್ತಿರ್ಬೋದು. ಅವರ ಆ ಒಂದು ಅದಕ್ಕೋಸ್ಕರನೇ ನಾನು ಹೇಳಿದೆ, ಇಲ್ಲಿ ಆ ರೀತಿಯ ಒಂದು ಸ್ಪಂದನ, ಒಂದು ವೈಬ್ರೇಷನ್ ಇಲ್ಲಿ ಸೃಷ್ಟಿಯಾಗಿದೆ. ಈ ಧನ್ಯತೆಗೆ ಬಹಳಷ್ಟು ಸಮಪಾಲನ್ನು ಹೊಂದುವಂಥವರು ವಾಮನ್ ರಾವ್ ಬೇಕಲ್ ಮತ್ತು ಅವರ ಧರ್ಮಪತ್ನಿಯವರು. 1990 ಮತ್ತು 95 ಆ ಕಾಲಘಟ್ಟದಲ್ಲಿ ಕಯ್ಯಾರ ಕಿಞ್ಞಣ್ಣ ರೈಗಳನ್ನು ಆಕಾಶವಾಣಿಗೆ ನಿಯಮಿತವಾಗಿ ನಾನು ರೆಕಾರ್ಡಿಂಗ್ಗೆ ಆಹ್ವಾನಿಸ್ತಾ ಇದ್ದೆ. ಅವರ ದೇಹ 6 ಅಡಿ ಎತ್ತರದ, ಅವರು ಆಜಾನುಬಾಹು ವ್ಯಕ್ತಿತ್ವ. ಕಯ್ಯಾರ ಕಿಞ್ಞಣ್ಣ ರೈಗಳನ್ನು ನಿಮಗೂ ಕೂಡ ನೋಡಿ ಗೊತ್ತಿದೆ.
ಅವರ ಬಾಹು ವ್ಯಕ್ತಿತ್ವ ಎಲ್ಲಿ, ನನ್ನ ಸಣ್ಣ ವ್ಯಕ್ತಿತ್ವ ಎಲ್ಲಿ? ನಾನು ಚೇಂಬರ್ನಲ್ಲಿ ಕೂತ್ಕೊಂಡು ಇರುವಾಗ ಅವರು ಸೀದಾ ಒಳಗಡೆ ಬಂದು ನನ್ನ ಎರಡೂ ಕೈಗಳನ್ನು ಹೀಗೆ ಕೈಯಲ್ಲಿ ತಗೊಂಡು ತಮ್ಮ ಕಣ್ಣಿಗೆ ಒತ್ತಿಕೊಂಡು ನನಗೆ ವಿದ್ಯಾಭ್ಯಾಸವನ್ನ ಕಲಿಸಿದ, ನನಗೆ ಶಿಕ್ಷಣವನ್ನ ಕೊಡಿಸಿದಂತಹ ಆರಂಭದ ಗುರುಗಳು ನಿಮ್ಮ ಅಜ್ಜ. ಹಾಗಾಗಿ ನಿಮ್ಮ ಅಜ್ಜನ ಗೌರವ ನಿಮಗೆ ಅಂತ ಹೇಳಿ ನನ್ನ ಎರಡೂ ಕೈಗಳನ್ನ ಕಣ್ಣಿಗೆ ಒತ್ತಿಕೊಳ್ತಾ ಇದ್ರು. ಆಗ ನಾನು ರೋಮಾಂಚಿತಗೊಳ್ತಾ ಇದ್ದೆ. ಕೂತಲಿಂದ ಎದ್ದು ನಿಂತು ಅವರಿಗೆ ಗೌರವವನ್ನು ಸೂಚಿಸ್ತಾ ಇದ್ದೆ ಮತ್ತು ರೋಮಾಂಚನಗೊಳ್ತಾ ಇದ್ದೆ. ಅಂತಹ ಕಯ್ಯಾರ ಕಿಂಜಣ್ಣರೈಗಳ ಹೆಸರಿನ ಪ್ರಶಸ್ತಿಯನ್ನ ಅವರಿಗೆ ವಿದ್ಯೆ ಕಲಿಸಿದ ಶಂಕರಶಾಸ್ತ್ರಿಗಳ ಮೊಮ್ಮಗನಾಗಿ ಸ್ವೀಕಾರ ಮಾಡುವ ಒಂದು ಸಣ್ಣ ಅರ್ಹತೆ ನನಗೆ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದು ಒಂದು ಬಹಳ ವಿರಳವಾದ ವಿದ್ಯಮಾನ. ಕಯ್ಯಾರ ಕಿಂಜಣ್ಣರೈಗಳು ನನ್ನ ಅಜ್ಜ ಇಲ್ಲದೆ ಹೋಗಿದ್ದಿದ್ರೆ ಕಯ್ಯಾರ ಕಿಂಜಣ್ಣರೈಗಳು ಬಹುಶಃ ಒಬ್ಬ ಸಾಮಾನ್ಯ ರೈತನಾಗಿ ಅವರು ಇರ್ತಾ ಇದ್ರೇನೋ. ಅವರನ್ನ ಶಾಲೆಗೆ ಎಳ್ಕೊಂಡು ಬಂದು ಅವರಿಗೆ ಶಿಕ್ಷಣ ಕೊಟ್ಟು ಅವರನ್ನ ಶಿಕ್ಷಣದ ಕ್ಷೇತ್ರದಲ್ಲಿ ಹಚ್ಚಿದ ಒಂದು ಶ್ರೇಯಸ್ಸು ನನ್ನ ಅಜ್ಜನದ್ದು. ಧಾರ್ಮಿಕ ಮುಂದಾಳು ಡಾಕ್ಟರ್ ವೆಂಕಟರಮಣ ಹೊಳ್ಳ, ಹಿರಿಯ ಸಾಹಿತಿ ವೈ ಸತ್ಯನಾರಾಯಣ ಕಾಸರಗೋಡು, ನ್ಯಾಯವಾದಿ ಕೆ ಸತ್ಯನಾರಾಯಣ ತಂತ್ರಿ, ಕನ್ನಡ ಭವನದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಾಧ್ಯಕ್ಷ ಉಮೇಶ್ ರಾವ್ ಕುಂಬಳೆ, ರಾಮಣ್ಣ ಮಾಸ್ಟರ್ ದೇಲಂಪಾಡಿ, ವಿಜಯಕುಮಾರ್ ಬೆಂಗಳೂರು, ಮಾಲತಿ ಬೆಂಗಳೂರು ಅತಿಥಿಗಳಾಗಿದ್ದರು. ಖ್ಯಾತ ಗಾಯಕ ಹರಿದಾಸ್ ಆನಂದ್ ಕುಮಾರ್ ಹೊಸದುರ್ಗ ಪ್ರಾರ್ಥನೆ ಹಾಡಿದರು. ಕನ್ನಡ ಭವನದ ಕಾರ್ಯದರ್ಶಿ ವಸಂತ ಕೆರೆಮನೆ ಸ್ವಾಗತಿಸಿ, ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡು ಘಟಕದ ಸಂಘಟನಾ ಕಾರ್ಯದರ್ಶಿ ವಿಶಾಲಾಕ್ಷ ಪುತ್ರಕಳ ಕಾರ್ಯಕ್ರಮವನ್ನು ನಿರೂಪಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಭವನದ ಅಧ್ಯಕ್ಷೆ ರೇಖಾ ಸುದೇಶ್ ರಾವ್ ಧನ್ಯವಾದವಿತ್ತರು. ನಂತರ ಚುಟುಕು ಸಾಹಿತ್ಯ ಪರಿಷತ್ತು ಕಾಸರಗೋಡು ಜಿಲ್ಲಾ ಘಟಕದ ಅಧ್ಯಕ್ಷೆ ಕವಯತ್ರಿ ಶಾರದಾ ಮೊಳೆಯರ್ ಅವರ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ನಡೆಯಿತು. ಸುಶೀಲಾ ಕೆ ಪದ್ಯಾಣ, ಶಶಿಕಲಾ ಟೀಚರ್ ಕುಂಬಳೆ, ಸುಜಿತ್ ಕುಮಾರ್ ಬೇಕೂರು, ಮಾಲತಿ ಬೆಂಗಳೂರು, ಮೋಹನ್ ದಾಸ್ ಆನೆಪಾಲಡ್ಕ, ಚಿತ್ರಕಲಾ ದೇವರಾಜ ಆಚಾರ್ಯ, ದರ್ಶನ್ ಚೀರಾಲ್ ಆಚಾರ್ಯ, ಗಿರೀಶ್ ಪಿಎಂ ಚಿತ್ತಾರಿ, ಜ್ಯೋತ್ಸ್ನಾ ಎಂ ಕಡಂದೇಲು, ರೇಖಾ ರೋಷನ್ ಮಲ್ಲಿಗೆ ಮಾಡು, ವಿಶಾಲಾಕ್ಷ ಪುತ್ರಕಳ, ಶ್ರೀಹರಿ ಭಟ್ ಪೇಲ್ತಾಜೆ ಕವನ ವಾಚನ ಮಾಡಿದರು. ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ದೇವರಾಜ ಆಚಾರ್ಯ ಸೂರಂಬೈಲು ನಿರೂಪಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕೀಕಾನ ವಿಷ್ಣುಪ್ರಿಯ ಮಹಿಳಾ ಸಂಘದ ಸದಸ್ಯರಾದ ಆಶಾ, ನಿರೀಕ್ಷಾ, ಶ್ರೀಲಕ್ಷ್ಮಿ, ಶೈಲಜಾ, ಜಯಶ್ರೀ, ವನಶ್ರೀ, ಕೀರ್ತಿ, ಶ್ವೇತಾ, ಜಿಲ್ಲಾ ಘಟಕದ ಕಾರ್ಯದರ್ಶಿಯಾದ ದೇವರಾಜಾಚಾರ್ಯ ಸೂರಂಬೈ ಅವರಲ್ಲಿ ಕಾರ್ಯಕ್ರಮವನ್ನು ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಡೆಯಲಿದೆ. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಶ್ರೀಮತಿ ಶಾರದಾ ಮೊಳೆಯರ್, ಸಂಘಟನಾ ಕಾರ್ಯದರ್ಶಿ, ಕೇರಳ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಕಾಸರಗೋಡು ಜಿಲ್ಲಾ ಘಟಕ ಅಲಂಕರಿಸಲಿದ್ದಾರೆ. ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮೊದಲಿಗೆ ಸುಶೀಲಾ ಕೆ ಪದ್ಯಾಣ ಇವರು ತಮ್ಮ ಸ್ವರಚಿತ ಕವನ ವಾಚನ ಮಾಡುವುದಾಗಿ ಕೇಳಿಕೊಳ್ಳುತ್ತೇವೆ. ನನ್ನ ಕವನದ ಶೀರ್ಷಿಕೆ ಕವಿ ಕಯ್ಯಾರ. ಕವಿ ಕಯ್ಯಾರರ ಜನ್ಮದಿನವಿಂದು ಆಚರಿಸೋಣ ಬಾ ಬಂಧು. ಕವಿ ಕಯ್ಯಾರರ ಜನ್ಮದಿನವಿಂದು ಆಚರಿಸೋಣ ಬಾ ಬಂಧು. ದುಡಿತವೇ ದೇವರು ಎಂದರು ಅಂದು ಕಾಲಕ್ಕೆ ತಕ್ಕನೆ ದುಡಿಯುತ್ತ ನಿಂದು. ದುಡಿತವೇ ದೇವರು ಎಂದರು ಅಂದು ಕಾಲಕ್ಕೆ ತಕ್ಕನೆ ದುಡಿಯುತ್ತ ನಿಂದು. ಗಡಿನಾಡಿನ ಸಾಹಿತಿ ದಿಗ್ಗಜ ಕಡೆವರೆಗೂ ಹೋರಾಡಿದ ಅಗ್ರಜ. ಗಡಿನಾಡಿನ ಸಾಹಿತಿ ದಿಗ್ಗಜ ಕಡೆವರೆಗೂ ಹೋರಾಡಿದ ಅಗ್ರಜ. ನಾಡು ನುಡಿಗಳ ಅಪ್ರತಿಮ ರಕ್ಷಕ ತಡೆಯಿಲ್ಲದೆ ಕಾಡಿದ ತ್ರಿವಿಕ್ರಮ ತಕ್ಷಕ. ನಾಡು ನುಡಿಗಳ ಅಪ್ರತಿಮ ರಕ್ಷಕ ತಡೆಯಿಲ್ಲದೆ ಕಾಡಿದ ತ್ರಿವಿಕ್ರಮ ತಕ್ಷಕ. ನವಭಾವ ಮಿಡಿಯುತ್ತ ನವಶಕ್ತಿ ತುಂಬುವ ಚಿತ್ತ. ನವಭಾವ ಮಿಡಿಯುತ್ತ ನವಶಕ್ತಿ ತುಂಬುವ ಚಿತ್ತ. ಭವದ ಬಂಧನಗಳ ಹೊತ್ತ ಜವದಿ ಎಲ್ಲದಕ್ಕೂ ಪ್ರತಿಕ್ರಿಯೆಗಳನ್ನೇ. ಭವದ ಬಂಧನಗಳ ಹೊತ್ತ ಜವದಿ ಎಲ್ಲದಕ್ಕೂ ಪ್ರತಿಕ್ರಿಯೆಗಳನ್ನಿತ್ತ. ಶ್ರೀಮುಖದಲ್ಲೇ ಐಕ್ಯ ಗಾನವ ಹಾಡಿದರು, ಚೇತನ ಪಡೆದು ಕೊರಗರೊಡನೆ ನೋಡಿದರು. ಶ್ರೀಮುಖದಲ್ಲೇ ಐಕ್ಯ ಗಾನವ ಹಾಡಿದರು, ಚೇತನ ಪಡೆದು ಕೊರಗರೊಡನೆ ನೋಡಿದರು. ಗಂಧವತಿಯೊಡನೆ ಶತಮಾನದ ಗಾನ ನೀಡಿದರು. ಗಂಧವತಿಯೊಡನೆ ಶತಮಾನದ ಗಾನ ನೀಡಿದರು. ಪ್ರತಿಭಾ ಪಯಸ್ವಿನಿಯ ಕನ್ನಡ ನಾಡಿನುದ್ದ ಹರಿಸಿದರು. ಪ್ರತಿಭಾ ಪಯಸ್ವಿನಿಯ ಕನ್ನಡ ನಾಡಿನುದ್ದ ಹರಿಸಿದರು. ಶತಮಾನದ ಶತಾಯುಷಿ ಕವಿ ಬರೆದ ಕವನಗಳ ಆಸ್ವಾದಿಸಿ ಸರಿ. ಶತಮಾನದ
ಶತಾಯುಷಿ ಕವಿ ಬರೆದ ಕವನಗಳ ಆಸ್ವಾದಿಸಿ ಸವಿ. ಕೇಳಲು ಸಾಲದೆರಡು ಕಿವಿ, ಅರಿಯುವ ಮನಗಳಿಗೆ ಸಿಗುವುದು ಹವಿ. ಕೇಳಲು ಸಾಲದೆರಡು ಕಿವಿ, ಅರಿಯುವ ಮನಗಳಿಗೆ ಸಿಗುವುದು ಹವಿ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಕವಿಗಳು ಶಶಿಕಲಾ ಟೀಚರ್ ಕುಂಬಳೆ. ಕವಿಗೋಷ್ಠಿಯ ಅಧ್ಯಕ್ಷೆಯಾದ ಶಾರದಾ ಟೀಚರ್ ಮೊಳೆಯ ಅವರಿಗೂ, ಇಲ್ಲಿಂದ ಈಗಾಗಲೇ ನಿರ್ಗಮಿಸಿದ ಕನ್ಯಾತಿ ಗಣ್ಯರಿಗೂ ಹಾಗೂ ಎಲ್ಲ ಕವಿ ಮನಗಳಿಗೆ ಎಲ್ಲರಿಗೂ ನನ್ನ ಪ್ರಣಾಮಗಳು. ನನ್ನ ಕವನದ ಶೀರ್ಷಿಕೆ ಚಿರಸ್ಥಾಯಿ ಹೆಜ್ಜೆ ಗುರುತುಗಳು. ಚಿರಸ್ಥಾಯಿ ಹೆಜ್ಜೆ ಗುರುತುಗಳು. ಕಾಸರಗೋಡು ಕನ್ನಡ ನಾಡು, ಕೈಯಾರರು ಕಿನ್ನಣ್ಣರು ಅಬಬಾ ಕಾ ದ ಮಹಿಮೆ ಮೆರೆಯಿಸಿತು, ಮೆರೆಸಿತು. ಸಾಹಿತ್ಯದ ಬಾಂಧವ್ಯದಲ್ಲಿ ಆ ಹೆಜ್ಜೆಗಳು, ಸಾಹಿತ್ಯದ ಬಾಂಧವ್ಯದಲ್ಲಿ ಆ ಹೆಜ್ಜೆಗಳು ಇಟ್ಟೆಲ್ಲೆಲ್ಲ ಭೀಮ ಹೆಜ್ಜೆಗಳಾದವು. ಆ ಹೆಜ್ಜೆಗಳು ಇಟ್ಟೆಲ್ಲೆಲ್ಲ ಭೀಮ ಹೆಜ್ಜೆಗಳಾದವು. ರಂಗ ಯಾವುದೇ ಇರಲಿ ತನ್ನ ಚಾಪನ್ನು ಒತ್ತಿಯೇ ಬಿಡುತ್ತಿತ್ತು. ರಂಗ ಯಾವುದೇ ಇರಲಿ ತನ್ನ ಚಾಪನ್ನು ಒತ್ತಿಯೇ ಬಿಡುತ್ತಿತ್ತು. ಸಾಮಾಜಿಕ ಬದುಕು, ಸಾಹಿತ್ಯಿಕ ಬದುಕು, ಶೈಕ್ಷಣಿಕ ಬದುಕು, ಮಣ್ಣಿನ ಮಗನಾಗಿ ಬದುಕು, ಎಲ್ಲೆಲ್ಲೂ ವರ್ಣಮಯ ವಿನ್ಯಾಸ, ಎಲ್ಲೆಲ್ಲೂ ವರ್ಣಮಯ ವಿನ್ಯಾಸ. ಅದಾಗಿತ್ತು ಆ ಹೆಜ್ಜೆಗಳಲ್ಲಿನ ವಿಶೇಷ. ಶತವರುಷ ಬಾಳಿ ಹೊನ್ನ ಚರಿತೆಯ ಬರೆದಿಟ್ಟು ಹೋದ ಆ ಸರಸ್ವತಿ ದೇವಿಯ ವಿಶೇಷ ಅನುಗ್ರಹಿತನನ್ನು ನನ್ನ ಬದುಕಲ್ಲಿ ಒಂದು ಬಾರಿಯಾದರೂ ಕಂಡದ್ದು ನನಗದು ಸಹಸ್ರ ಬಾರಿಯ ಸಂತಸಕ್ಕೆ ಸಮನಾದದ್ದು. ದುಗ್ಗಪ್ಪ ದೇಯಕ್ಕ ದಂಪತಿಗಳು ಪ್ರೀತಿಯಿಂದ ಹೆಸರಿಟ್ಟರು ಕಿನ್ನಣ್ಣ ಎಂದು. ಕರೆದರು ಮನ ತುಂಬಿ, ಸ್ನೇಹ ಜೇನ ತುಂಬಿ ಕಿನ್ನಣ್ಣ ಕಿನ್ನಣ್ಣ ಎಂದು. ಅಂದು ಪುತ್ರೋತ್ಸವದ ಕಾಲದಲ್ಲಿ ಮುಂದೆ ಈ ಕಿನ್ನಣ್ಣ ಆಗುವರು ದೊಡ್ಡಣ್ಣ ಎಂದು ಭಾವಿಸಿರಲಿಕ್ಕಿಲ್ಲ ಸುತಾರ. ಕಾಸರಗೋಡಿನ ಕನ್ನಡಿಗರು ನಿತ್ಯ ಬೇಗುದಿಯೊಂದಿಗೆ ಕಂಗೆಡುವಾಗ ಈ ಕಿನ್ನಣ್ಣನ ಸಾಹಿತ್ಯಿಕ ನಡೆ ಕಾಸರಗೋಡು ಕನ್ನಡ ನಾಡು, ಕಾಸರಗೋಡು ಕನ್ನಡಿಗರ ಬೀಡು ಎಂಬುದಕ್ಕೆ ಆನೆ ಬಲವನ್ನಿದೆ. ಎಳೆ ವಯಸ್ಸಲ್ಲೇ ಲೇಖನಿಯನ್ನು ಕೈಗೆತ್ತಿಕೊಂಡು ಬರೆಯುತ್ತಲೇ ಹೋದರು. ಮೂಡಿ ಬಂದವು ಬಗೆ ಬಗೆಯವುಗಳು. ಒಂದೊಂದು ಕೃತಿ ತಿಳಿಸಿತು ಆ ನಿಜ ಸಾಹಿತಿಯು ಬಲಾಢ್ಯ ಎಂದು. ಶೋಷಿತರ ಕಡೆಗೆ ತುಡಿತ, ದೇಶಭಕ್ತಿಯ ಮಿಡಿತ, ಪ್ರಕೃತಿಯ ಉಪಾಸನೆ, ನಾಡನುಡಿಯ ಆರಾಧನೆ, ಸಂಸ್ಕೃತಿಯ ಪೂಜ್ಯತೆ, ದುಡಿಮೆಯ ಶ್ರೇಷ್ಠತೆ, ಹೀಗೆ ಕೃತಿಗಳೆಲ್ಲವೂ ಹೊರಹೊಮ್ಮಿಸಿತು ಒಂದೊಂದು ಅಮೂಲ್ಯತೆಯ, ಕೈಯಾರರ ವ್ಯಕ್ತಿತ್ವದ ಪಾವಿತ್ರ್ಯತೆ. ಹೋರಾಟದ ಬದುಕ ಮೆಚ್ಚಿದರು, ಆಕಾಡಕ್ಕೆ ಧುಮುಕಿದರು. ಸ್ವಾತಂತ್ರ್ಯವಿರಲಿ, ಏಕೀಕರಣವಿರಲಿ, ವಿಲೀನೀಕರಣವಿರಲಿ, ಎದೆಗುಂದದ ಕೆಚ್ಚ ತೋರಿಸಿದರು. ಗಾಯನ ಹಾಗೂ ಮೋಕ್ಷಿಯವರಿಂದ ಯೋಗ ಪ್ರದರ್ಶನ. ಕಾಸರಗೋಡು ಕರ್ನಾಟಕಕ್ಕೆ ಸೇರುವುದೆಂದು ಇದರೊಳಗೆ ಆಸೆ ಜೀವಂತ ಇಟ್ಟುಕೊಂಡರು ಕೊನೆಯವರೆಗೂ. ಚಿರಸ್ಥಾಯಿ ಹೆಜ್ಜೆ ಗುರುತುಗಳು ಇಲ್ಲಿ ಉಳಿದು. ಅವಕಾಶಕ್ಕಾಗಿ ಧನ್ಯವಾದ. ಕವಿಗಳು ಮೋಹನ್ ದಾಸ್ ಅಲಪಿರಕ. ಕವನದ ಶೀರ್ಷಿಕೆ ಮೌನದ ಜ್ಞಾನ. ಶೀರ್ಷಿಕೆ ಮೌನದ ಜ್ಞಾನ. ಕನ್ನಡದ ಏಳಿಗೆಗಾಗಿ ಧ್ವನಿ ಎತ್ತಿದ ಜೀವ, ಕನ್ನಡದ ಏಳಿಗೆಗಾಗಿ ಧ್ವನಿ ಎತ್ತಿದ ಜೀವ. ಗಡಿನಾಡ ಮಣ್ಣಿಗೆ ಉಸಿರು ನೀಡಿದ ಪ್ರಾಣ, ಗಡಿನಾಡ ಮಣ್ಣಿಗೆ ಉಸಿರು ನೀಡಿದ ಪ್ರಾಣ. ಅವರ ಹೆಸರೇ ಇತಿಹಾಸದ ಹೆಜ್ಜೆ ಗುರುತು, ಅವರ ಹೆಸರೇ ಇತಿಹಾಸದ ಹೆಜ್ಜೆ ಗುರುತು. ಇರಲಾರೆವು ನಾವು ಕ್ರಾಂತಿಕಾಲದ ಕುಮಾರಕನ ಮರೆತು, ಇರಲಾರೆವು ನಾವು ಕ್ರಾಂತಿಕಾಲದ ಕುಮಾರಕನ ಮರೆತು. ನೋವಾಗುತ್ತಿದೆ ಕಾರಣ ಅವರಿಗಿಲ್ಲ ಸ್ಮರಣೆಯ ಕಟ್ಟಡ, ಅವರಿಗಿಲ್ಲ ಇಲ್ಲಿ ಸ್ಮರಣೆಯ ಕಟ್ಟಡ. ಯಾಕೆ ಈ ದುಃಖದ ದರ್ಪಣ, ಯಾಕೆ ಈ ದುಃಖದ ದರ್ಪಣ? ಪಿಸು ಮಾತಲ್ಲಿ ಕೇಳಿದರೆ ಅಧಿಕಾರಿಗಳ ತುಟಿಯಲ್ಲಿ, ಪಿಸು ಮಾತಲ್ಲಿ ಕೇಳಿದರೆ ಅಧಿಕಾರ ತುಟಿಯಲ್ಲಿ ಮೌನದ ಮಾತು. ಯೋಜನೆಗಳ ಹಾದಿಯಲ್ಲಿ ಬಟ್ಟಲು ತೂತು, ಯೋಜನೆಗಳ ಹಾದಿಯಲ್ಲಿ ಬಟ್ಟಲು ತೂತು. ಬರವಣಿಗೆಯಲ್ಲಿ ಮೆರೆದ ಸ್ವಾತಂತ್ರ್ಯದ ಸುಗಂಧ, ಕವಿತೆಯಲ್ಲಿ ಹರಡಿದ ಕನ್ನಡ ಬುನಾಡಿಯ ಗಂಧ, ಕವಿತೆಯಲ್ಲಿ ಹರಡಿದ ಕನ್ನಡ ಬುನಾದಿಯ ಗಂಧ.
ಕವಿಯ ಆತ್ಮ ಕಿನ್ನರ ನಾದದಲ್ಲಿ ಕೂಗುತ್ತಿದೆ, ಕವಿಯ ಆತ್ಮ ಕಿನ್ನರ ನಾದದಲ್ಲಿ ಕೂಗುತ್ತಿದೆ. ಮೌನದ ನೈವೇದ್ಯದಲ್ಲಿ ನ್ಯಾಯವನ್ನೇ ಬೇಡುತ್ತಿದೆ, ಮೌನದ ನೈವೇದ್ಯದಲ್ಲಿ ನ್ಯಾಯವನ್ನೇ ಬೇಡುತ್ತಿದೆ. ನೋವಾಗುತ್ತಿದೆ, ಕಾರಣ ಸಮರ್ಪಿತ ಬದುಕಿಗೆ ಸ್ಮಾರಕವಿಲ್ಲ ಎಂಬ ವರ್ತಮಾನ, ಸಮರ್ಪಿತ ಬದುಕಿಗೆ ಸ್ಮಾರಕವಿಲ್ಲ ಎಂಬ ವರ್ತಮಾನ. ಹರಿಜನ ಸೇವೆಯ ಹಾದಿ ಬಿಚ್ಚಿದ ಕನಸು, ಹರಿಜನ ಸೇವೆಯ ಹಾದಿ ಬಿಚ್ಚಿದ ಕನಸು, ಪಾಠ ಪುಸ್ತಕದಲ್ಲೂ ಮೆರೆದ ಪವನ ಸಾಧನೆಯ ಶ್ರೇಯಸ್ಸು, ಪಾಠ ಪುಸ್ತಕದಲ್ಲೂ ಮೆರೆದ ಪವನು ಸಾಧನೆಯ ಶ್ರೇಯಸ್ಸು. ಶತಮಾನದ ಜ್ಞಾನ ಸ್ಫೂರ್ತಿ, ಶತಮಾನದ ಜ್ಞಾನ ಸ್ಫೂರ್ತಿ, ಕಾವ್ಯ ಪ್ರಪಂಚಕ್ಕೆ ಎತ್ತಿ ಹಿಡಿದ ಕೀರ್ತಿ, ಕಾವ್ಯ ಪ್ರಪಂಚಕ್ಕೆ ಎತ್ತಿ ಹಿಡಿದ ಕೀರ್ತಿ. ಬರೆದಿಲ್ಲ ಶಿಲ್ಪದ ಮೇಲೆ ಆಧುನಿಕ ಮಹಾಕವಿಯ ಹೆಸರು, ಬರೆದಿಲ್ಲ ಶಿಲ್ಪದ ಮೇಲೆ ಆಧುನಿಕ ಮಹಾಕವಿಯ ಹೆಸರು. ಮನಸ್ಸಿನ ಗೋಡೆಗಳಲ್ಲಿ ಮಾತ್ರ ಕವಿ ಕಲಿಯ ಉಸಿರು, ಮನಸ್ಸಿನ ಗೋಡೆಯಲ್ಲಿ ಮಾತ್ರ ಕವಿ ಕಲಿಯ ಉಸಿರು. ಸಮರ್ಪಿತ ಬದುಕು ಕಂಡ ಗಡಿನಾಡಿ ಕವಿಗಾಗಿ, ಸಮರ್ಪಿತ ಬದುಕು ಕಂಡ ಗಡಿನಾಡ ಕವಿಗಾಗಿ ನಾವೇನು ಕೇಳಬೇಕು, ನಾವೇನು ಕೇಳಬೇಕು, ಕವಿಯೇಕೆ ಇಲ್ಲ ಗೌರವ ಸಂಗತಿ. ನಿಮ್ಮದು ಹಕ್ಕಿದು, ನನ್ನದು ಹಕ್ಕಿದು, ಕವಿಯರಿಗೆ ನಾವೆಲ್ಲರ ಹೊಣೆಗಾರರು. ಅವಕಾಶಕ್ಕಾಗಿ ನಮ್ಮ ಮುಂದಿನ ಕವಿಯತ್ರಿ ಶ್ರೀಮತಿ ಮಾಲತಿ ಬೆಂಗಳೂರು. ಗಡಿನಾಡ ಅಸೀಮ ಚೇತನಕ್ಕೊಂದು ನಮನ. ಗಡಿನಾಡ ಅಸೀಮ ಚೇತನ ಕೈಯಾರ ಕಿಯ್ಯಣ್ಣರೈ. ಭಾರತದ ಸ್ವಾತಂತ್ರ್ಯ ಅಪ್ರತಿಮ ಹೋರಾಟಗಾರ, ನಾಡೋಜ. ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕೆಂದು ಹೋರಾಡಿ ಕನ್ನಡಕ್ಕಾಗಿ ಹೋರಾಡಿದರು ನಮ್ಮ ಈ ಶಿಕ್ಷಕ ಕಿಯ್ಯಣ್ಣರಯ್ಯವರು. ಪ್ರಸಿದ್ಧ ಲೇಖಕ, ಕವಿ, ಸಂಶೋಧಕ, ರಾಷ್ಟ್ರಕವಿ ಪ್ರಶಸ್ತಿಯನ್ನು ಪಡೆದ ಧಿಕ್ಕರಿಸಿ ಗೋವಿಂದ ಪೈ ಅವರಿಗೆ ನೀಡಬೇಕೆಂದು ಹೇಳಿದ ಗಡಿನಾಡ ನಮ್ಮ ಈ ಕಿಯ್ಯಣ್ಣರೈ. ಕಾಸರಗೋಡಿಗಾಗಿ ಹೋರಾಡಿದ ಕ್ರಾಂತಿಕಾರಿ, ಯಕ್ಷಗಾನ ಪ್ರವೀಣ, ಕೃಷಿಕ, ಉತ್ತಮ ಪ್ರಾಧ್ಯಾಪಕ, ದುಡಿಮೆಯೇ ದೇವ ಎಂದು ನಂಬಿದ ಧೀಮಂತ, ಅಂಗುಲ ನೆಲವನ್ನು ಬಿಡದೆ ಅನ್ಯರನ್ನು ತರೆ ಹಿಡಿದು ಕನ್ನಡ ನಾಡನ್ನುಳಿಸಿ ಎಂದು ಕನ್ನಡ ನಾಡಿಗಾಗಿ ಮಿಡಿದ ಸಹೃದಯಿ ಕೈಯಾರ ಕಿಯ್ಯಣ್ಣರೈ. ಕರ್ನಾಟಕದ ಕಾಸರಗೋಡು ಕೇರಳಕ್ಕೆ ಸೇರಿದಾಗ ಮೊಮ್ಮಲ ಮಲಗಿದ ಕಿಯ್ಯಣ್ಣರೈ ವಿದ್ಯಾಗಿರಿ, ಉದಯಗಿರಿ ಕನ್ನಡ ಶಾಲೆಗಳ ರೂವಾರಿ, ಕನ್ನಡವೇ ತನ್ನ ತಾಯಿ ಎಂದು ನುಡಿದ ಶ್ರೇಷ್ಠ ವ್ಯಕ್ತಿ. ಇಂತಹ ಗಡಿನಾಡ ಕನ್ನಡಕ್ಕೆ ನಮನ. ಧನ್ಯವಾದಗಳು. ಮುಂದಿನ ಕವಿ ಸುಜಿತ್ ಕುಮಾರ್ ಬೇಕು. ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಕವಿಯಾರರು. ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ ಎಂದು ಕರೆಕೊಟ್ಟ ಮಹಾನ್ ಚೇತನ, ಕನ್ನಡ ಸಾಹಿತ್ಯ ಲೋಕದ ಧೀಮಂತ ನಯನ, ಗಡಿನಾಡ ಹೆಮ್ಮೆಯ ಕವಿಮನ. ಶೈಕ್ಷಣಿಕ ಕ್ಷೇತ್ರದಲ್ಲೂ ಮಹಾನ್ ಕ್ರಾಂತಿ, ನಾಡು ನುಡಿ ಐಕ್ಯತೆ ಪರಂಪರೆಯಲ್ಲೂ ಪ್ರೀತಿ. ಶೈಕ್ಷಣಿಕ ಕ್ಷೇತ್ರದಲ್ಲೂ ಮಹಾನ್ ಕ್ರಾಂತಿ, ನಾಡು ನುಡಿ ಐಕ್ಯತೆ ಪರಂಪರೆಯಲ್ಲೂ ಪ್ರೀತಿ. ನುಡಿದಂತೆ ನಡೆದ ಅಪ್ಪಟ ಕನ್ನಡ ಪ್ರೇಮಿ, ಸಾಧಿಸಿರುವಿರಿ ಕೃಷಿ ಕ್ಷೇತ್ರದಲ್ಲೂ ಪ್ರಗತಿ. ನುಡಿದಂತೆ ನಡೆದ ಅಪ್ಪಟ ಕನ್ನಡ ಪ್ರೇಮಿ, ಸಾಧಿಸಿರುವಿರಿ ಕೃಷಿ ಕ್ಷೇತ್ರದಲ್ಲೂ ಪ್ರಗತಿ. ನಿಮ್ಮ ಬದುಕು ಬರಹಗಳೇ ನಮಗೆ ಸ್ಫೂರ್ತಿ. ಐಕ್ಯತೆಯ ಮಂತ್ರವ ಐಕ್ಯಗಾನದಿ ಪಸರಿಸಿದಿರಿ, ಗಡಿನಾಡಿನ ಕಿವಿಯಾಗಿ ಪ್ರಜ್ವಲಿಸಿದಿರಿ. ಐಕ್ಯತೆಯ ಮಂತ್ರವ ಐಕ್ಯಗಾನದಿ ಪಸರಿಸಿದಿರಿ, ಗಡಿನಾಡಿನ ಕಿವಿಯಾಗಿ ಪ್ರಜ್ವಲಿಸಿದಿರಿ. ದುಡಿತವೇ ನನ್ನ ದೇವರೆಂದು ಸಾರಿರುವಿರಿ, ಕನ್ನಡಿಗರ ಮನೆ ಮನದಿ ನೆಲೆಸಿರುವಿರಿ. ದುಡಿತವೇ ನನ್ನ ದೇವರೆಂದು ಸಾರಿರುವಿರಿ, ಕನ್ನಡಿಗರ ಮನೆ ಮನದಿ ನೆಲೆಸಿರುವಿರಿ, ಕನ್ನಡಿಗರ ಮನೆ ಮನದಿ ನೆಲೆಸಿರುವಿರಿ. ಧನ್ಯವಾದಗಳು. ಮುಂದೆ ಕನ್ನಡರತ್ನ ಸೀಸನ್ 3ರಲ್ಲಿ ಪ್ರಥಮ ಸ್ಥಾನ ಪಡೆದು ಹಾಗೂ ಹಲವಾರು ಪ್ರಶಸ್ತಿ ಬಿರುದುಗಳನ್ನು ತನ್ನ ಮುಡಿಗೇರಿಸಿಕೊಂಡ ಶ್ರೇಯಕೃಷ್ಣ ಮಂಗಳೂರು ಇವರಿಂದ ಒಂದು ಗಾನ. ಹಾಡು ಕವಿ ಹಾಡು ಹಾಡನ್ನು ಹಾಡಲಿದ್ದೇನೆ. ಆ
എന്നാಗಿ നിങ്ങളുടെ നമ്പർ ഇല്ല എന്നൊക്കെ കൊടുത്തില്ല ಇಲ್ಲತ್ರ ಇದು ಕಾಲ್ ಬೇಕಿಲ್ಲ ನಂಬರ್ ಹೇಳಿ ನಾನು ನೋಟ್ ಮಾಡ್ತೀನಿ ಮತ್ತೆ ಮಿಸ್ ಕಾಲ್ ಕೊಟ್ಟರೆ ಸಾಕು. 98 56 60 94 69 ಕಾಲ್ ಕೊಡಿ. ಸಿಮ್ ಯಾವುದು ಇದು ಇಲ್ಲಿ ಸೇವ್ ಮಾಡಿ ಮತ್ತೆ ಸುಶೀಲ ಮಧ್ಯಾಹ್ನ ಹಳೆ ಕಾಲ್ ಕೊಡಬೇಕಾ? ಕಾಲ್ ಕೊಟ್ಟರೆ ಸೇವ್ ಓಕೆ ನನಗೆ. ಲಿಕ್ಕು ಹಿಡಿದಾಗೆ ಓಂ ಕೇಸರಿಲೆಲ್ಲ ಇದೆಯಲ್ಲ ಓಂ ಕೇಸರಿಯಲ್ಲಿ ಅದರ ಲಿಕ್ಕು ಅಣಿವ ಮಳೆಯ ಬಳಿ ಮೂಡಿ ಪ್ರೇಮ ನೋಡು ಗೆಳತಿ ನವಿಲು ಕರಿಯು ಮರಿ ಹಾಕಿದೆ ಕಣ್ಣ ಮುಚ್ಚಾಲೆ ಹಾಡುತ್ತ ಅಡಗಿ ನೀನೆಲ್ಲೋ ಹೋದೆಯ ಅರಸುತ್ತಿರುವೆನು ಇನ್ನು ನೀ ಕಾಣಲಾರೆಯ ನೋಡು ಗೆಳತಿ ನವಿಲು ಕರಿಯು
ಕೈಕರಿಯು ಮರಿಹಾಕಿದೆ ಬಾ ನೋಡು ಗೆಳತಿ. ಚಿತ್ರಕಲಾ ದೇವರಾಜಾಚಾರ್ಯ ಸೂರಂಬೈಲು, ದರ್ಶಿನ್ ಡಿ ಆಚಾರ್ಯ ಸೂರಂಬೈಲು, ಗಿರೀಶ್ PM ಚಿತ್ತಾರಿ, ರೇಖಾ ಸುದೇಶ್ ರಾವ್, ಜ್ಯೋತ್ಸ್ನಾ ಕಡಂದೇರು, ವಿಶಾಲಾಕ್ಷ ಪುತ್ರಕಳ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದರ್ಶಿನ್ ಡಿ ಆಚಾರ್ಯ ಇವರನ್ನು ಮೊದಲಿಗೆ ಕರೆಯುತ್ತೇನೆ. ಬಾಬಾ ಚಿಟ್ಟೆ ಚಂದದ ಚಿಟ್ಟೆ, ಹೂವಿಂದ ಹೂವಿಗೆ ಹಾರುವ ಚಿಟ್ಟೆ, ನಿನ್ನನ್ನು ನೋಡಲು ಬಂದೇ ಬಿಟ್ಟೆ, ಜೇನನ್ನು ಹೀರುವ ಅಂದದ ಚಿಟ್ಟೆ, ಚುಕ್ಕಿಯ ಬಟ್ಟೆಯ ಧರಿಸುವ ಚಿಟ್ಟೆ, ಮೇಲಿಂದ ಮೇಲೆ ಹಾರುವ ಚಿಟ್ಟೆ, ಆಚೆಯಿಂದ ಈಚೆಗೆ ನಡೆಯುವ ಚಿಟ್ಟೆ, ಹಿಡಿಯಲು ಹೋದರೆ ಹಾರಿಯ ಬಿಟ್ಟೆ, ಬರುವೆ ಚಿಟ್ಟೆ ಬಣ್ಣದ ಚಿಟ್ಟೆ, ನಿನ್ನಯ ಕವನವ ಬರೆದೇ ಬಿಟ್ಟೆ. ಮುಂದೆ ಚಿತ್ರಕಲಾ ದೇವರಾಜಾಚಾರ್ಯ ಸೂರಪ್ಪ. ಕನ್ನಡ ಶೀರ್ಷಿಕೆ ಕವಿ ಕೈಯಾರ. ಕೈಯಾರ ಕವಿ ಕೈಯಾರ ಕಿನ್ನನರೈಗಳ ಕೇಳಿದಿರ, ಕೈಯಾರ ಕವಿ ಕೈಯಾರ ಕಿನ್ನನರೈಗಳ ಕೇಳಿದಿರ. ಕಾಸರಗೋಡಿನ ಪೆರಡಾಲದಲ್ಲಿ ಗಡಿನಾಡ ಕನ್ನಡ ಮಣ್ಣಿನಲ್ಲಿ, ಕಾಸರಗೋಡಿನ ಪೆರಡಾಲದಲ್ಲಿ ಗಡಿನಾಡ ಕನ್ನಡ ಮಣ್ಣಿನಲ್ಲಿ, ದುಗ್ಗಪ್ಪ ರೈಗಳ ಮಗನಾಗಿ ದಯ್ಯಕ್ಕೆ ಕರುಳಿನ ಕುಡಿಯಾಗಿ, ದುಗ್ಗಪ್ಪ ರೈಗಳ ಮಗನಾಗಿ ದಯ್ಯಕ್ಕೆ ಕರುಳಿನ ಕುಡಿಯಾಗಿ. ಕನ್ನಡಕ್ಕಾಗಿಯೇ ಜನಿಸಿದರು ಕನ್ನಡವೇ ಉಸಿರಾಡಿದರು, ಕನ್ನಡಕ್ಕಾಗಿಯೇ ಜನಿಸಿದರು ಕನ್ನಡವೇ ಉಸಿರಾಡಿದರು. ಗಡಿನಾಡು ಕರುನಾಡು ಒಂದಾದರು ಹೋರಾಟಗೈದ ವೀರರಿವರು, ಗಡಿನಾಡು ಕರುನಾಡು ಒಂದಾದರು ಹೋರಾಟಗೈದ ವೀರರಿವರು. ಶ್ರೀಮುಖ ಚೇತನ ಪುನರ್ನವ ಶತಮಾನದ ಗಾನ ಹಾಡಿದರು, ಶ್ರೀಮುಖ ಚೇತನ ಪುನರ್ನವ ಶತಮಾನದ ಗಾನ ಹಾಡಿದರು. ದುಡಿತವೇ ದೇವರೆಂದವರು ಐಕ್ಯಗಾನದ ಮಂತ್ರ ಪಠಿಸಿದರು, ದುಡಿತವೇ ದೇವರೆಂದವರು ಐಕ್ಯಗಾನದ ಮಂತ್ರ ಪಠಿಸಿದರು. ರಾಷ್ಟ್ರ ಪ್ರಶಸ್ತಿ ಗಳಿಸಿರುವ ಶ್ರೇಷ್ಠ ಅಧ್ಯಾಪಕ ಕೈಯಾರ, ರಾಷ್ಟ್ರ ಪ್ರಶಸ್ತಿ ಗಳಿಸಿರುವ ಶ್ರೇಷ್ಠ ಅಧ್ಯಾಪಕ ಕೈಯಾರ, ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಗಳಿಸಿದ ನಾಡೋಜರು, ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಗಳಿಸಿದ ನಾಡೋಜರು. ಕೆಚ್ಚೆದೆಯ ಹೋರಾಟಗಾರ ಕನ್ನಡದ ಕವಿ ಕೈಯಾರ, ಕೆಚ್ಚೆದೆಯ ಹೋರಾಟಗಾರ ಕನ್ನಡದ ಕವಿ ಕೈಯಾರ. ಜನ್ಮದಿನಕ್ಕಿದು ಅಕ್ಷರದ ಹಾರ, ಸಲ್ಲಿಸುವೆ ಮೇರು ಕವಿಗೆ ನಮಸ್ಕಾರ. ನಮ್ಮ ಮುಂದಿನ ಕವಿ ಗಿರೀಶ್ PM ಚಿತ್ತಾರಿ. ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಗಡಿನಾಡ ಗುಡಿ. ಗಡಿನಾಡ ಶ್ರೀಗಂಧದ ಗುಡಿಯಲ್ಲಿ ಅವತರಿಸಿದ ಮಹಾನ್ ಸಾಧಕ, ಕನ್ನಡ ಸಾಹಿತ್ಯ ಲೋಕಕ್ಕೆ ವಿಶಿಷ್ಟ ಕೊಡುಗೆ ಕೊಟ್ಟ ಸೇವಕ, ಕನ್ನಡ ಪರ ಹೋರಾಟದಲ್ಲಿ ಮೇರು ಮಹಾನಾಯಕ. ಬೆಲೆ ಕಟ್ಟಲಾಗದು ಈ ಜನ್ಮದಲ್ಲಿ ಕಿನ್ನಣ್ಣರ ಕಾಯಕ. ಕೈಯಾರ ಅಚ್ಚಳಿಯದ ಇತಿಹಾಸದಲ್ಲಿ ಹೆಗ್ಗುರುತಾಗಿ ಉಳಿದ ನಾಡು. ನಿಮ್ಮ ಜನ್ಮದಿಂದ ಪಾವನವಾಯಿತು ಈ ಕಾಸರಗೋಡು. ಕೂಡು ಕುಟುಂಬದಂತಿತ್ತು ಕನ್ನಡ ಸಿಹಿಯ ಜೇನುಗೂಡು. ಭಾಷಾವಾರು ಕಾಯ್ದೆಯಿಂದ ಕರುನಾಡು ಒಡೆದು ಆಯಿತು ಎರಡು. ಲೇಖನಿಯ ತುದಿಯಿಂದ ಬರೆಯಲ್ಪಟ್ಟಿತು ಹೋರಾಟ ಗೀತೆ. ನಾಡು ನುಡಿ ಇದು ಕನ್ನಡ ಮಣ್ಣ ಸ್ವಂತಿಕೆ. ಹರಿದು ಹಂಚಿ ಹೋಗಿದ್ದ ಕನ್ನಡ ನಾಡನ್ನು ಒಂದಾಗಿಸುವ ಫಲ ಆಗಲೇ ಇಲ್ಲ ಕಿನ್ನಣ್ಣರು ಕಂಡ ಕನಸು ಸಫಲ. ಕರ್ನಾಡು ಭೂಪಟದಲ್ಲಿ ಕಾಸರಗೋಡು ಮಾಯ, ಕನ್ನಡಿಗರಿಗೆ ಇದು ಮನಸ್ಸಿಗೆ ಗುಣವಾಗದ ಗಾಯ. ಗಡಿನಾಡು ಕರುನಾಡಿಗೆ ಸೇರಬೇಕೆಂಬ ಧ್ಯೇಯ ಕೂಡಿ ಬರದೆ ಉಳಿಯಿತು ಆ ಸುಸಮಯ. ಏಳದವರು ಕನ್ನಡ ಸಾಹಿತ್ಯ ಕಲಶಕ್ಕೆ ಹೊನ್ನ ಅಮೃತಧಾರೆ, ಹೊಳೆಯುತ್ತಿರುವ ಅಕ್ಷರ ಲೋಕದಲ್ಲಿ ಧ್ರುವಕಾರ. ಸಾಹಿತ್ಯ ಸಾಧನೆಗೆ ತಾನಿರುವಲ್ಲೇ ಹುಡುಕಿ ಬಂತು ಸನ್ಮಾನ, ಪಣ ಬಿಟ್ಟರು ಕನ್ನಡ ಮನ ಸೇವೆಗಾಗಿ ಜೀವಮಾನ. ಅವಕಾಶದಲ್ಲಿ ಧನ್ಯವಾದ. ಮುಂದಿನ ಕವಿ ರೇಖಾ ರೋಷನ್ ಮಲ್ಲಿಗೆಮಾಳ. ಗಡಿನಾಡ ಬೀಡ ಕಾಸರಗೋಡ ನಾಡಲ್ಲಿ ಕನ್ನಡ ನೆಲೆ ನೀಡಲು
ಭಾಗೀರಥ ಪ್ರಯತ್ನದೆ ಛಲವಿಡದೆ ಕನ್ನಡ ಪತಾಕೆಯನ್ನು ಕಾನೆತ್ತರಿಗೆ ಹಾರಿಸಿದ ಧೀಮಂತ. ಹಲವಾರು ಕವಿತೆಗಳ ಸೃಷ್ಟಿಸಿ ಸಾಹಿತ್ಯ ಲೋಕವ ಬೆಳಗಿಸುವ ಶ್ರೀಮಂತ. ದೇಶದ ಬೆನ್ನೆಲುಬಾದ ರೈತನಾಗಿ ಹಸಿರು ಉಸಿರನ್ನಾಗಿ ಮಾಡಿ ಬ್ರಿಟಿಷರ ದುರಾಡಳಿತಕ್ಕೆ ನೊಂದ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದರು. ಶತವರ್ಷಿಯಾದ ತಾವು ಶತಮಾನ ಕಳೆದರೂ ನಿಮ್ಮ ನೆನಪು ಅಮರ. ಮಗದೊಮ್ಮೆ ಹುಟ್ಟಿ ಬನ್ನಿ, ಮಗದೊಮ್ಮೆ ಹುಟ್ಟಿ ಬನ್ನಿ, ಕನ್ನಡ ಪರ ಹೋರಾಟಕ್ಕೆ ಗಡಿನಾಡಲು. ಕನ್ನಡ ಕಂಪು ನೆಲೆ ನಿಲ್ಲಲು, ಕನ್ನಡ ಕಂಪು ನೆಲೆ ನಿಲ್ಲಲು ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ ಮುಂದಿನ ಕವಿ ಜ್ಯೋತ್ಸ ಎಂ ಕಡಲೆ. ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ನುಡಿ ನಮನ ಕೈಯಾರರಿಗೆ. ಧೀಮಂತ ಸುಜ್ಞಾನಿ ಕನ್ನಡದ ಕುವರ, ನಿಮ್ಮ ಸ್ಮರಿಸುತ್ತಲಿದ್ದೆವು ನಿಮ್ಮ ನೆನಪಮರ. ಸಾಹಿತ್ಯ ಸೇವೆಗಾಗಿಯೇ ತೇಜ ಜೀವ, ಗ್ರಾಮೋದ್ಧಾರವದು ನಿಮ್ಮ ಆತ್ಮಧ್ಯೇಯ. ಐಕ್ಯಗಾನವ ಹಾಡಿ ಜನಮೋಡಿ ಮಾಡಿ, ಸಾಹಿತ್ಯದ ಶ್ರೀಮುಖವ ತೀಡಿ. ಆಂಧ್ರನು ನಾಡಿಂದ ನೀವು ದೂರ ಮಾಡಿ, ಜನತೆಗೆ ಪುನರ್ನವದ ಚೇತನವ ನೀಡಿ. ಆಂಧ್ರನು ನಾಡಿಂದ ನೀವು ದೂರ ಮಾಡಿ, ಜನತೆಗೆ ಪುನರ್ನವದ ಚೇತನವ ನೀಡಿ. ಹೊಲದಿ ದುಡಿಯುತ್ತಿದ್ದ ನೀವು ನಿತ್ಯ ಯೋಗಿ, ಶ್ರಮಿಸಿದಿರಿ ಕನ್ನಡಾಂಬೆಯ ಉಳಿವಿಗಾಗಿ. ರಾಷ್ಟ್ರ ಪ್ರಶಸ್ತಿಯ ಮುಕುಟಧಾರಿಯಾಗಿ, ಶೋಭಿಸಿದಿರಲ್ಲ ನೀವು ಚಿರಕಾಲವಾಗಿ. ಅಷ್ಟಪುತ್ರರ ಪಡೆದ ಸಾರ್ಥಕತೆ ಬಾಳು, ನಾಡಿನ ಅಭಿಮಾನ ಕನ್ನಡದ ಕಟ್ಟಾಳು. ಅಷ್ಟಪುತ್ರರ ಪಡೆದ ಸಾರ್ಥಕತೆ ಬಾಳು, ನಾಡಿನ ಅಭಿಮಾನ ಕನ್ನಡದ ಕಟ್ಟಾಳು. ಬಾಳಿದಿರಿ ತುಂಬಿದ ಆಯುಷ್ಯದ ಬಾಳು, ಏರಿದಿರಿ ಸಾಧನೆಯ ತುಂಗ ತುಂಗ. ಇದರ ದೇಹವ ಬಿಟ್ಟು ನಮ್ಮನ ಗೈದರು, ಜನಮಾನಸದಿ ನೀವು ಎಂದಿಗೂ ಅಮರರು. ಕಾಲ ಬಳಿದರು ಮತ್ತೆ ಕೀರ್ತಿ ಉಳಿಯುವುದು, ನಿಮ್ಮ ಬಾಳ್ವೆಯ ದಾರಿ ದೀಪವಾಗುವುದು. ಕಾಲ ಬಳಿದರು ಮತ್ತೆ ಕೀರ್ತಿ ಉಳಿಯುವುದು, ನಿಮ್ಮ ಬಾಳ್ವೆಯ ದಾರಿ ದೀಪವಾಗುವುದು. ನೀವುರಿಸಿದ ದೀಪ ನಲ್ಲಿ ಹೋಗುತ್ತಿದೆ, ಆರವಿಡೆವೆಂದೆಂದು ಕೈಲ ನೆರೆಯುವೆವು. ಬೆಳಗಿನಂದ ದೀಪ ಪ್ರಜ್ವಲಿಸುತ್ತಿರಲಿ, ಮನೆ ಮನವ ಬೆಳಗಿ ಲೋಕಕ್ಕೆ ಬೆಳಕ ಕೊಡಲಿ. ಬೆಳಗಿನಂದ ದೀಪ ಪ್ರಜ್ವಲಿಸುತ್ತಿರಲಿ, ಮನೆ ಮನವ ಬೆಳಗಿ ಲೋಕಕ್ಕೆ ಬೆಳಕ ಕೊಡಲಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಕೊನೆಯ ಕ್ಷಣಗಳಲ್ಲಿ ವಿಶಾಲಾಕ್ಷ ಪುತ್ರಗಳ ಬಗ್ಗೆ ಬರ್ತಕ್ಕವಲ್ಲ ಅಮ್ಮ. ಅಮ್ಮ, ನನ್ನ ಅಮ್ಮ ಈಗ ಮೊದಲಿನಂತಿಲ್ಲ, ತುಂಬ ಸೊರಗಿ ಹೋಗಿದ್ದಾಳೆ. ನನ್ನ ಅಮ್ಮ ಈಗ ಮೊದಲಿನಂತಿಲ್ಲ, ತುಂಬ ಸೊರಗಿ ಹೋಗಿದ್ದಾಳೆ. ಯೌವನದಲ್ಲಿ ತುಂಬು ಚೆಲುವೆ ಆಕೆ, ಯೌವನದಲ್ಲಿ ತುಂಬು ಚೆಲುವೆ ಆಕೆ. ಪ್ರೀತಿಸಿದ ಗಂಡು ಕೈ ಹಿಡಿಯಲಿಲ್ಲ, ಕಟ್ಟಿಸಿದವನೊಂದಿಗೆ ಉಸಿರಾಡುತ್ತಿದ್ದಾಳೆ. ಪ್ರೀತಿಸಿದ ಗಂಡು ಕೈ ಹಿಡಿಯಲಿಲ್ಲ, ಕಟ್ಟಿಸಿದವನೊಂದಿಗೆ ಉಸಿರಾಡುತ್ತಿದ್ದಾಳೆ. ಹಿರಿಯ ಮಕ್ಕಳಿಗೆ ಅಮ್ಮನ ಮನಸ್ಸು ಕನಸು ತಿಳಿದಿತ್ತು, ಹಿರಿಯ ಮಕ್ಕಳಿಗೆ ಅಮ್ಮನ ಮನಸ್ಸು ಕನಸು ತಿಳಿದಿತ್ತು. ಅವರು ಅಮ್ಮನನ್ನು ಅಕ್ಕರೆಯಿಂದ ಪೂಜಿಸಿದರು, ಅವರು ಅಮ್ಮನನ್ನು ಅಕ್ಕರೆಯಿಂದ ಪೂಜಿಸಿದರು. ಹಿರಿಯರು ಇಂದು ಮೂಲೆ ಗುಂಪಾಗಿದ್ದಾರೆ, ಹಿರಿಯರು ಇಂದು ಮೂಲೆ ಗುಂಪಾಗಿದ್ದಾರೆ. ಈಗ ಕಿರಿಯ ಮಕ್ಕಳದೇ ಕಾರುಬಾರು, ಅವರು ಅಮ್ಮನನ್ನು ಮರೆತೇ ಬಿಟ್ಟಿದ್ದಾರೆ. ಈಗ ಕಿರಿಯ ಮಕ್ಕಳದೇ ಕಾರುಬಾರು, ಅವರು ಅಮ್ಮನನ್ನು ಮರೆತೇ ಬಿಟ್ಟಿದ್ದಾರೆ. ಅಪರೂಪಕ್ಕೊಮ್ಮೊಮ್ಮೆ ಹಿರಿಮಕ್ಕಳು ಮಾತನಾಡಿಸುತ್ತಾರೆ, ಹೊಸ ಸೀರೆ ಉಡಿಸುತ್ತಾರೆ, ಮಲ್ಲಿಗೆ ಮುಡಿಸುತ್ತಾರೆ. ತಮ್ಮಂದಿರಿಗೆ ಸದ್ಬುದ್ಧಿ ಬರಲಿ ಎಂದು ಸದಾ ದೇವರಲ್ಲಿ ಪ್ರಾರ್ಥಿಸುತ್ತಲೇ ಇದ್ದಾರೆ. ಅಪರೂಪಕ್ಕೊಮ್ಮೊಮ್ಮೆ ಹಿರಿಮಕ್ಕಳು ಮಾತನಾಡಿಸುತ್ತಾರೆ, ಹೊಸ ಸೀರೆ ಉಡಿಸುತ್ತಾರೆ, ಮಲ್ಲಿಗೆ ಮುಡಿಸುತ್ತಾರೆ. ತಮ್ಮಂದಿರಿಗೆ ಸದ್ಬುದ್ಧಿ ಬರಲಿ ಎಂದು ಸದಾ ದೇವರಲ್ಲಿ ಪ್ರಾರ್ಥಿಸುತ್ತಲೇ ಇದ್ದಾರೆ.
ಕಾಲ ಉರುಳುತ್ತಲೇ ಇದೆ, ದೇವರಿನ್ನೂ ಕಣ್ಣು ತೆರೆದಿಲ್ಲ. ಕಾಲ ಉರುಳುತ್ತಲೇ ಇದೆ, ದೇವರಿನ್ನೂ ಕಣ್ಣು ತೆರೆದಿಲ್ಲ. ನನ್ನ ಅಮ್ಮ ಈಗ ತುಂಬ ಮಗ್ಗಾಗಿದ್ದಾಳೆ, ನನ್ನ ಅಮ್ಮ ಈಗ ತುಂಬ ಮಗ್ಗಾಗಿದ್ದಾಳೆ. ದಿನದಿಂದ ದಿನಕ್ಕೆ ಕೃಶವಾಗುತ್ತಾ ಬರುತ್ತಿದ್ದಾಳೆ, ದಿನದಿಂದ ದಿನಕ್ಕೆ ಕೃಶವಾಗುತ್ತಾ ಬರುತ್ತಿದ್ದಾಳೆ. ಕಾಸರಗೋಡಿನ ನಮ್ಮ ಮುದ್ದಿನ ಕನ್ನಡಮ್ಮ ಈಗ ತುಂಬ ತುಂಬ ಸೊರಗಿ ಹೋಗಿದ್ದಾಳೆ. ಕಾಸರಗೋಡಿನ ನಮ್ಮ ಮುದ್ದಿನ ಕನ್ನಡಮ್ಮ ಈಗ ತುಂಬ ತುಂಬ ಸೊರಗಿ ಹೋಗಿದ್ದಾಳೆ. ಬೆಂಕಿ ಬಿದ್ದಿದ ಮನೆಗೆ ಎಂದು ಕೂಗಿದ್ದವರೆಲ್ಲ ಮಾಯವಾಗಿದ್ದಾರೆ. ಮುಂದೆ ಕನ್ನಡಮ್ಮನನ್ನು ಉದ್ಧಾರ ಮಾಡುವವರು ಬೇಕಿದ್ದಾರೆ. ಎಲ್ಲರಿಗೂ ವಂದನೆಗಳು. ಶ್ರೀಧರಿಗಳು ಸಮಂಜಸ ಅಲ್ಲ ಎನ್ನುವ ಕಾರಣಕ್ಕೆ ಇವತ್ತಿನ ಈ ಒಟ್ಟು ಅಂದದ ಈ ಕಾರ್ಯಕ್ರಮದಲ್ಲಿ ಬಹಳ ಒಳ್ಳೆಯ ಒಂದು ಆತಿಥ್ಯ. ಈಗ ವಾಮನರಾವ್ ಬೇಕಲ್ ಮತ್ತು ಸಂಧ್ಯಾರಾಣಿ ಟೀಚರ್ ಅವರು ಹಲವು ವರ್ಷಗಳಿಂದ ಇಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ ಯಾವ ಕಾರ್ಯಕ್ರಮಗಳು ಕನ್ನಡದ ಒಂದು ಕೈಂಕರ್ಯ ಅತ್ಯಂತ ಶ್ರೇಷ್ಠ ಮಟ್ಟದ್ದು. ಹಲವು ಮಂದಿ ಕರ್ನಾಟಕದಾದ್ಯಂತ ಇಲ್ಲಿಗೆ ಬಂದು ಭೇಟಿ ನೀಡಿ ಅವರ ಪುಸ್ತಕ ಪ್ರೇಮವನ್ನು ಪುಸ್ತಕಗಳನ್ನು ರಕ್ಷಿಸುವಂಥದ್ದು ಒಂದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಒಂದು ಅದರಲ್ಲಿ ಬರುವಂತಹ ಪ್ರೇಮಿಗಳು ಅಥವಾ ಅದನ್ನು ನಾಶ ಮಾಡುವ ಅದಕ್ಕೆಲ್ಲ ಒಂದು ಸರಿಯಾದ ಪರಿಹಾರವನ್ನು ಕಂಡುಕೊಂಡು ಒಳ್ಳೆಯ ಒಂದು ಪುಸ್ತಕ ಗ್ರಂಥಾಲಯವನ್ನು ಇಲ್ಲಿ ಎಲ್ಲರಿಗೂ ಪ್ರದರ್ಶನ ಮಾಡುವುದರ ಜೊತೆಗೆ ಇಲ್ಲಿ ಆಗಾಗ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಕನ್ನಡದ ಮೇಲ್ಮೆಗಾಗಿ ಗಡಿನಾಡಿನಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದಾರೆ. ಬಹುಶಃ ಮಕ್ಕಳು ಸ್ವಲ್ಪ ದೂರ ಇದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಬಹುಶಃ ಇಲ್ಲಿನ ಈ ಕನ್ನಡ ಜನರು, ಕನ್ನಡ ಪ್ರೇಮಿಗಳು ಬಹುಶಃ ಅವರನ್ನು ಮಕ್ಕಳ ಹಾಗೆ ಅವರು ಕಾಣ್ತಾರೆ. ಅವರ ಆತಿಥ್ಯಕ್ಕೆ ನಾವೆಲ್ಲ ತಲೆಬಾಗಲೇಬೇಕಾಗಿದೆ. ನಿಮ್ಮದು ಊಟ ಆಯಿತಾ, ನಿಮ್ಮದು ಬಾಯಾರಿಕೆ ಆಯಿತಾ ಬಂದವರಿಗೆ ವೈಯಕ್ತಿಕವಾಗಿ ಅವರು ವೈಯಕ್ತಿಕ ನೆಲೆಯಲ್ಲಿ ಜನರನ್ನು ಸ್ವಾಗತಿಸ್ತಾರೆ. ಅವರ ಕನ್ನಡ ಕೈಕರ್ಯಕ್ಕೆ ನಾನು ನನ್ನ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮುಂದೆ ವೇದಿಕೆಯಲ್ಲಿ ಯುಕ್ತಿ ಶೇಷವನ್ನು ಇವರಿಂದ ಒಂದು ಗಾಯನ.
ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಹುಡುಕಿಸದಾದೆನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ನಂದನ ಎಲ್ಲ ಇದೆ ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ನಂದನ ಎಲ್ಲ ಇದೆ ನಮ್ಮೊಳಗೆ ಒಳಗಿನ ಕಿಳಿಯನು ಕಲಕದೆ ಇದ್ದರೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸರಿಯಿದೆ ಆವೃತ್ತಿಗೆ ಅಮೃತದ ಸರಿಯಿದೆ ಆವೃತ್ತಿಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಮಣ್ಣಿನ ಕೋಟೆಯಲ್ಲಿ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಮಣ್ಣಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದಲ್ಲಿ ಬದುಕಿರಲಿ ನಾಲ್ಕು ದಿನದಲ್ಲಿ ಬದುಕಿರಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅವನ ಇಲ್ಲಿ ಬಂದು ಬರೆದ ಶೀರ್ಷಿಕೆ ಬರಲಿಕ್ಕೆ ಮಾಡ್ತೇವೆ. ಐಕ್ಯ ಮಂತ್ರ ಹೇಳಿದ ರೈಗಳು ಕರ್ನಾಟಕ ಏಕೀಕರಣ ರೂವಾರಿಗಳು. ಐಕ್ಯ ಮಂತ್ರ ಹೇಳಿದ ರೈಗಳು ಕರ್ನಾಟಕ ಏಕೀಕರಣ ರೂವಾರಿಗಳು. ಬೆಂಕಿ ಬಿತ್ತಿದ ಮನೆಗೆ ಬನ್ನಿರೆಂದರು ಶತಮಾನ ಕಂಡಂತ ನವ ಯುವಕರು. ಬೆಂಕಿ ಬಿತ್ತಿದ ಮನೆಗೆ ಬನ್ನಿರೆಂದರು ಶತಮಾನ ಕಂಡಂತ ನವ ಯುವಕರು. ಬರೆದ ಲೇಖನ 5
5,000ಕ್ಕೂ ಮಿಗಿಲು, ಬರೆದ ಲೇಖನ 5,000ಕ್ಕೂ ಮಿಗಿಲು. ದುಡಿತವೇ ನನ್ನ ದೇವರೆಂದ ಕವಿಗಳು, ದುಡಿತವೇ ನನ್ನ ದೇವರೆಂದ ಕವಿಗಳು. ಕನ್ನಡವೆಂದರೆ ಚಿರ ಯೌವನ ಇವರಿಗೆ, ಅದಕ್ಕಾಗಿ ಅವಿರತ ದುಡಿದರು ಮುಪ್ಪಿನವರೆಗೆ. ಕನ್ನಡವೆಂದರೆ ಚಿರ ಯೌವನ ಇವರಿಗೆ, ಅದಕ್ಕಾಗಿ ದುಡಿದರು ಮುಪ್ಪಿನವರೆಗೆ. ಮಾಡುವೆ ಶತಕೋಟಿ ನಮನ ಕವಿ ಕಯ್ಯಾರರಿಗೆ, ಮಾಡುವೆ ಶತಕೋಟಿ ನಮನ ಕವಿ ಕಯ್ಯಾರರಿಗೆ. ದುಗ್ಗಪ್ಪ ದೇಯಕ್ಕರ ಮುತ್ತು ಕೋರರಿಗೆ. ಕಿಂಜಣ್ಣ ರೈಗಳೆಂದರೆ ಹುಮ್ಮಸ್ಸು ನಮಗೆ, ಕಿಂಜಣ್ಣ ರೈಗಳೆಂದರೆ ಹುಮ್ಮಸ್ಸು ನಮಗೆ. ಅವರ ಹಾಗೆ ದುಡಿಯುವ ನಾವು ಕಾಸರಗೋಡಿಗೆ, ಅವರ ಹಾಗೆ ದುಡಿಯುವ ನಾವು ಕಾಸರಗೋಡಿಗೆ. ಧನ್ಯವಾದಗಳು. ಮುಕ್ತಿ PR ಮಲ್ಲಿಗೆ ಮಾಡು. ಓಡಿ ಓಡಿ ಬಂದು ಮನೆಗೆ ನೀಡಿ ನೀಡಿ ದಿಡಿಕ್ಕ 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 ನೀಡಿ ಆಜಾನೆ ರಂಗ ದಿಡಿಯಾಡ್ಯಾನೆ ರಂಗ ದಿಡಿಯಾಡ್ಯಾನೆ ರಂಗ ದಿಡಿ ಆಡ್ಯಾನೆ. ಮರಕಾದ ನವರತ್ನ ಭದ್ರ ಹರಳು ಕೆತ್ತಿಸಿದಾಜುಮನ್. ಮರಕಾದ ನವರತ್ನ ಭದ್ರ ಹರಳು ಕೆತ್ತಿಸಿದಾಜುಮನ್. ತಿರಣ ಮುಕುಟದ ತಿರುಶಿರದಲ್ಲಿ ತಿರಣ ಮುಕುಟದಲ್ಲಿ ತಿರುಶಿರದಲ್ಲಿ ಸರಿ 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 ಸರಿದಾಡುತ್ತ ದಿಡಿಯಾಡ್ಯಾನೆ ರಂಗ ದಿಡಿಯಾಡ್ಯಾನೆ. ಚಂದ್ರಶೇಖರ ಹಂಸವಾಹನ ಇಂದ್ರದಾನಾಕಾಶದಲ್ಲಿ. ಚಂದ್ರಶೇಖರ ಹಂಸವಾಹನ ಇಂದ್ರದಾನಾಕಾಶದಲ್ಲಿ. ದುಮ್ 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 ದುದಿ ನುಡಿಸೆ ದುಮ್ ದುಮ್ ದಮ್ 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 ದುದಿ ನುಡಿಸೆ. ಬಂದೆ ಇಕ್ಕೋ ಬಂದೆ ನೆನುತ ದಿಡಿಯಾಡ್ಯಾನೆ ರಂಗ ದಿಡಿಯಾಡ್ಯಾನೆ ರಂಗ ದಿಡಿಯಾಡ್ಯಾನೆ ರಂಗ ದಿಡಿಯಾಡ್ಯಾನೆ. ಹಿಂತಿರುಗಿ ಹೋದಿರು ನೀನು ಅಂತಾಲಿಸಿ ದೂರದಲ್ಲಿ. ಹಿಂತಿರುಗಿ ಹೋದಿರು ಅಂತಾಲಿಸಿ ದೂರದಲ್ಲಿ. ನಿಂತು ವಿಜಯ ವಿಠಲ ರಾಯನು ನಿಂತು ವಿಜಯ ವಿಠಲರಾಯ ನಿಧಿ 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 ಎಂದು ದಿಡಿಯಾಡ್ಯಾನೆ ರಂಗ ದಿಡಿಯಾಡ್ಯಾನೆ ರಂಗ ದಿಡಿಯಾಡ್ಯಾನೆ ರಂಗ ದಿಡಿಯಾಡ್ಯಾನೆ. ಮುಂದೆ ಕವಿಗೋಷ್ಠಿಯ ಅಧ್ಯಕ್ಷರ ಭಾಷಣ. ಎಲ್ಲರಿಗೂ ಸಂಜೆಯ ನಮಸ್ಕಾರಗಳು. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ನಾನು ಪ್ರಥಮವಾಗಿ ಈ ಸಲ ವಹಿಸಿದ್ದಾಗಿದೆ. ಇದುವರೆಗೆ ನಾನು ಎಲ್ಲಿಯೂ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಲ್ಲ. ಕವನಗಳನ್ನು ಬರೆದು ಕೂಡ ಇತ್ತೀಚೆಗೆ ನಾನು ಅಭ್ಯಾಸ ಮಾಡ್ತಾ ಇರೋದು. ನನ್ನ ಒಂದು ಕವನ ಕಯ್ಯಾರ ಕಿಂಜಣ್ರಯ್ಯ ಅವರಿಗೆ ನಾನು ಅರ್ಪಿಸ್ತೇನೆ. ನಾಡೋಜ ಕವಿಯಿದು ನಿಮಗೆ ನಮನಗಳು, ನಾಡಿನುದ್ದಕ್ಕೂ ಕನ್ನಡ ಪರ ಹೋರಾಟಗಳು. ನಾಡೋಜ ಕವಿಯಿದು ನಿಮಗೆ ನಮನಗಳು, ನಾಡಿನುದ್ದಕ್ಕೂ ಕನ್ನಡ ಪರ ಹೋರಾಟಗಳು. ಕೇಡು ಬಗೆಯದ ಜನಕ್ಕೆ ಮಾಡಿ ಗುಡುಗುವಿಕೆ,
ಬೆಂಕಿ ಬಿದ್ದಿದೆ ಮನೆಗೆ ಓಡಿ ಬನ್ನಿರೆಂದು ಹೇಳಿಕೆ, ಕೇಡು ಬಗೆಯದ ಜನಕ್ಕೆ ಮಾಡಿ ಗುಡುಗುವಿಕೆ, ಬೆಂಕಿ ಬಿದ್ದಿದೆ ಮನೆಗೆ ಓಡಿ ಬನ್ನಿರೆಂದು ಹೇಳಿಕೆ. ಮಂಗಳೂರಲ್ಲಿ ಪತ್ರಿಕೆಗಳಲ್ಲಿ ಬರಹದ ಕೆಲಸವ ಬಿಟ್ಟು ಬಂದು ಊರಿನ ಶಾಲೆಯಲ್ಲಿ ಅಧ್ಯಾಪನ, ಅನೇಕ ಶಿಷ್ಯರಿಗೆ ನೀವು ಮಾಡಿ ವಿದ್ಯಾದಾನ, ನೆನವರು ಅನೇಕರಿಂದು ನಿಮ್ಮ ಸಾಹಿತ್ಯ ಯಾನ. ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಮಾಡಿದಿರಿ, ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿ ಮೆರೆದಿರಿ, ಶ್ರೇಷ್ಠ ಅಧ್ಯಯನ ಪ್ರಶಸ್ತಿಗೆ ಭಾಜನರಾದಿರಿ, ಸಾಹಿತ್ಯ ಬರವಣಿಗೆಗೆ ಪ್ರಶಸ್ತಿಯ ಬಾಚಿದಿರಿ. ಕೆಲಸದಲ್ಲಿ ಮುಳುಗಿ 100 ವರ್ಷದ ಬಾಳು, ಕೆಲಸದಲ್ಲಿ ಮುಳುಗಿ 100 ವರ್ಷದ ಬಾಳು, ಆಲಸಿಯಾಗದೆ ಮಾಡುತ್ತ ಸಕಲ ಕಾರ್ಯಗಳು, ವಿಧಿವಶರಾದರೂ ನಿಮ್ಮ ನುಡಿಗಳೆಂದೂ ಜೀವಂತ, ವಿಧಿವಶರಾದರೂ ನಿಮ್ಮ ನುಡಿಗಳೆಂದೂ ಜೀವಂತ, ನಿಧಿಯಾಗಿಹ ನಿಮ್ಮ ನೆನೆವೆವು ನಾವು ಅನಂತ, ನಿಧಿಯಾಗಿಹ ನಿಮ್ಮ ನೆನೆವೆವು ನಾವು ಅನಂತ. ಈ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಎಂಬುದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮುತ್ತಾ ಬಂದಿದೆ ನಿರಂತರವಾಗಿ. ಒಂದು ಸಂಘಟನೆ, ಈ ಸಂಘಟನೆಯನ್ನು ವಾಮನ್ ರಾವ್ ಮತ್ತು ವಾಮನ್ ರಾವ್ ಪ್ರಮುಖವಾಗಿ ಸ್ಥಾಪಿಸಿದ್ದಾರೆ. ಅವರೊಂದಿಗೆ ಯಾವಾಗಲೂ ಸಹಾಯ ಹಸ್ತವನ್ನು ಅವರ ಧರ್ಮಪತ್ನಿಯು ಮಾಡುತ್ತಾ ಇದ್ದಾರೆ. ಇದರ ಕೇರಳ ರಾಜ್ಯ ಚುಟುಕು ಸಾಹಿತ್ಯ ಪರಿಷತ್ನ ಲಾಂಛನ ಉದ್ಘಾಟನೆಯನ್ನು ಯಡಿಯೂರು ಸ್ವಾಮೀಜಿಗಳು ಮಾಡಿದ್ದಾರೆ. ಆಮೇಲೆ ಇಲ್ಲಿ ಮಾನಸ ಮೈಸೂರು ಕನ್ನಡ ಪುಸ್ತಕ ಪ್ರಾಧಿಕಾರ ಅವರು ಅದರ ಉದ್ಘಾಟನೆಯನ್ನು ಇಲ್ಲಿ ಮಾಡಿದ್ದಾರೆ. ಆ ದಿವಸ ಇಲ್ಲಿ ಕವಿಗೋಷ್ಠಿ ಜರುಗಿದೆ. ಆಮೇಲೆ 2ನೇ ಕಾರ್ಯಕ್ರಮ ಬಜೆಟ್ ಕೃಷ್ಣ ಪೈಗಳ ಮನೆಯಲ್ಲಿ ಜರುಗಿದೆ. ಅಲ್ಲಿ ಕೂಡ ಕವಿಗೋಷ್ಠಿ ನಡೆದಿದೆ. ಕೃಷ್ಣ ಪೈ ಸಂಸ್ಮರಣೆಯನ್ನು ಬೇಸಿ ಗೋಪಾಲಕೃಷ್ಣ ಭಟ್ ಅವರು ನಿರರ್ಗಳವಾಗಿ ಚಂದವಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಕಾರ್ಯಕ್ರಮ ಕಿರಿಕಾಡು ವಿಷ್ಣು ಮಾಸ್ಟರ್ ಸಂಸ್ಥೆ ಬನಾರಿ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ಜರುಗಿದೆ. ಅಲ್ಲಿ ರಾಮಣ್ಣ ಮಾಸ್ಟರ್ ದೇಲಂಪಾಡಿ ಅವರು ಕಿರಿಕಾಡು ವಿಷ್ಣು ಮಾಸ್ಟರ್ ಬಗ್ಗೆ ನಿರರ್ಗಳವಾದ ಭಾಷಣವನ್ನು ಮಾಡಿದ್ದಾರೆ, ಪರಿಚಯವನ್ನು ಮಾಡಿದ್ದಾರೆ. ಆಮೇಲೆ ಅಲ್ಲಿ ಕವಿಗೋಷ್ಠಿ ಕೂಡ ಜರುಗಿದೆ. ನೆಕ್ಸ್ಟ್ ಕೊಡಗಿನಲ್ಲಿ ಕೊಡಗು ಜಿಲ್ಲಾ ಘಟಕ ಉದ್ಘಾಟನೆ ಆಗಿದೆ. ಅಲ್ಲಿ ಕೂಡ ಕವಿಗೋಷ್ಠಿ ಜರುಗಿದೆ. ಆಮೇಲೆ ಇಲ್ಲಿ ಬೇಕಲ ರಾಮನಾಯಕ ಸಂಸ್ಕರಣೆ ಎಂಬ ಕಾರ್ಯಕ್ರಮವು ಜರುಗಿದೆ. ನೆಕ್ಸ್ಟ್ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಪುತ್ತೂರು ಘಟಕ, ಇದರ ಉದ್ಘಾಟನೆ ಕಾಸರಗೋಡು ಕನ್ನಡ ಭವನದಲ್ಲಿ ಒಂದಿಗೆ ಜರುಗಿದೆ. ಯುಗ ಭವಿಷ್ಯ ಸಭಾಂಗಣದಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಇದರ ಉದ್ಘಾಟನೆಗೊಂಡಿದೆ. ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದಷ್ಟೇ ನಾನು. ಆಮೇಲೆ ಇದರ ಯೋಜನೆಗಳು ಹಲವು ಇವೆ. ಕಿರಿಯರನ್ನೊಳಗೊಂಡು ಕವಿಗೋಷ್ಠಿ ಮಾಡುವುದು, ಕಿರಿಯರಿಗೆ ಮಾರ್ಗದರ್ಶನವೀವ ಕ್ಲಾಸನ್ನು ಮಾಡುವುದು, ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಇದು ಹಮ್ಮಿಕೊಂಡು ಬಂದ. ಕವಿಗೋಷ್ಠಿಯಲ್ಲಿ ಅನೇಕರು ಚೆನ್ನಾಗಿ ಕವನವನ್ನು ಓದಿದ್ದಾರೆ. ಮೊದಲಾಗಿ ಬಜೆಡ್ಕದ ಟೀಚರ್ ಸುಶೀಲಾ ಕೆ ಪದ್ಯಾಣ ಇವುಗಳು ಕವಿ ಕಯ್ಯಾರ ಕಿಞ್ಞಣ್ಣ ಬಗ್ಗೆ ಸೊಗಸಾಗಿ ಕವನವನ್ನು ಓದಿದ್ದಾರೆ. ಪ್ರತಿಭಾ ಪಯಸ್ವಿನಿ ನಾಡಿನ ಸುತ್ತ ಹರಿಸಿದವರು ಎಂದು ಅವರ ಕುರಿತು ಹೊಗಳಿದ್ದಾರೆ. ಅವರ ಕುರಿತು ಕೇಳಲು 2 ಕಿವಿಗಳು ಸಾಲದು ಎಂದಿದ್ದಾರೆ. ನೆಕ್ಸ್ಟ್ ಶಶಿಕಲಾ ಟೀಚರ್ ಕುಂಬಳೆ ಇವರು ಕಯ್ಯಾರ ಕಿಞ್ಞಣ್ಣ ಬಗ್ಗೆ ಚಿರಸ್ಥಾಯಿ ಹೆಜ್ಜೆ ಗುರುತುಗಳು ಎಂಬ ಶೀರ್ಷಿಕೆಯ ಕವಿತೆಯನ್ನು ಓದಿದ್ದಾರೆ. ಹೆಜ್ಜೆ ಇಟ್ಟಲ್ಲೆಲ್ಲ ಭೀಮ ಹೆಜ್ಜೆಗಳಾದವು ಎಂಬ ವಿಶೇಷ ವಾಕ್ಯವನ್ನು ಅವರು ನುಡಿದರು. ಕಿಞ್ಞಣ್ಣರು ದೊಡ್ಡಣ್ಣರು ಎಂದರು. ನೆಕ್ಸ್ಟ್ ಮೋಹನ್ ದಾಸ್ ಆನೆಪಳ್ಳಡ್ಕ ಇವರು ಕವನವನ್ನು ವಾಚಿಸಿದರು. ಕಯ್ಯಾರ ಕಿಞ್ಞಣ್ಣ ಅವರ ಹೆಸರು ಇತಿಹಾಸದಲ್ಲಿ ಹೆಜ್ಜೆಗಳಾಗಿವೆ. ಹರಿಜನ ಸೇವೆಯ ಹಾದಿಯಲ್ಲಿ ನಡೆದರು. ಶತಮಾನದ ಗಾನ ಕಾವ್ಯ ಲೋಕಕ್ಕೆ ಎತ್ತಿ ಹಿಡಿದ ಕೀರ್ತಿ ಅವರಿಗಿದೆ ಎಂದರು. ನೆಕ್ಸ್ಟ್ ಬೆಂಗಳೂರಿನಿಂದ ಬಂದ ಮಾಲತಿ ರಾವ್ ಅವರು ಕವನವನ್ನು ಓದಿದ್ದರು. ಗಡಿನಾಡ ಕವಿ ಕಿಞ್ಞಣ್ಣ ಪ್ರಸಿದ್ಧ ಲೇಖಕ, ಅಧ್ಯಾಪಕ, ಸಂಶೋಧಕ, ಕ್ರಾಂತಿಕಾರಕ, ಕೃಷಿಕ, ದುಡಿಮೆಯೇ ದೇವರು ಎಂದವರು ಕಯ್ಯಾರ ಕಿಞ್ಞಣ್ಣರು ಎಂದಿದ್ದಾರೆ. ಬೆಂಕಿ ಬಿದ್ದಿದೆ ಮನೆಗೆ ಎಂದವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ನುಡಿದಂತೆ ನಡೆದಿರುವ ಕೃಷಿಕರು, ದುಡಿತವೇ ದೇವರು ಹೇಳಿದರು. ಅವರ ಬದುಕು ಬರಹಗಳು ನಮಗೆ ಸ್ಫೂರ್ತಿ ಎಂದರು. ನೆಕ್ಸ್ಟ್ ಶ್ರೇಯಕೃಷ್ಣ ಮಂಗಳೂರು ಅವರು ಕಯ್ಯಾರ ಕಿಞ್ಞಣ್ಣ ಅವರ ಬಗ್ಗೆ ಇಂಪಾದ ಗಾಯನವನ್ನು ಹಾಡಿದರು, ಮನರಂಜನೆಯನ್ನು ಒದಗಿಸಿದರು. ನಮ್ಮ ಮನಸ್ಸು ಇದರಿಂದ ಮುದಗೊಂಡಿತು. ನೆಕ್ಸ್ಟ್ ಮುರಳೀಕೃಷ್ಣ ನೀರ್ಚಾಲ್ ಇವರು ಬಾ ನೋಡು ಗೆಳತಿ ನವಿಲುಗರಿ ಮರಿ ಹಾಕಿದೆ ಎಂಬ ಹಾಡನ್ನು ಸುಶ್ರಾವ್ಯವಾಗಿ ಹಾಡಿ ಮನರಂಜಿಸಿದರು. ನೆಕ್ಸ್ಟ್ ದರ್ಶಿತ್ ಬಿ ಆಚಾರ್ಯ ಪುಟಾಣಿ ಕವಿ ಸೂರಂಬೈಲ್ ಅವರು ತಮ್ಮ ಬಾಲಗೀತೆ ಚಿಟ್ಟೆಯ ಬಗ್ಗೆ ಕವನವನ್ನು ಓದಿದರು.
ನೆಕ್ಸ್ಟ್ ಚಿತ್ರಕಲಾ ದೇವರಾಜ ಆಚಾರ್ಯ ಕಿನ್ನರೈಗಳ ಬಗ್ಗೆ ಪರಿಚಯ ಕವಿತೆಯನ್ನು ಓದಿದರು. ಕನ್ನಡವೇ ಉಸಿರಾಗಿ ದುಡಿತವನ್ನು ದೇವರೆಂದವರು ಎಂದರು. ನೆಕ್ಸ್ಟ್ ಗಿರೀಶ್ PM ಚಿತ್ತಾರಿ ಇವರು ಕಿನ್ನರೈಗಳ ಕನ್ನಡ ಕೈಂಕರ್ಯಕ್ಕೆ ಬೆಲೆ ಕಟ್ಟಲಾಗದು ಎಂದಿರುವರು. ಹರಿದು ಹಂಚಿ ಹೋದ ನಾಡನ್ನು ಒಂದಾಗಿಸುವ ಹೋರಾಟ ಮಾಡಿದವರು. ಗಡಿನಾಡು ಕರ್ನಾಟಕಕ್ಕೆ ಸೇರಬೇಕು ಎಂದು ಹೋರಾಡಿದವರು ಎಂದು ಹೇಳಿದರು. ಆಮೇಲೆ ವಿಶಾಲಾಕ್ಷ ಪುತ್ರ ಕಳ ಅವರು ಅಮ್ಮನ ಬಗ್ಗೆ ಸೊಗಸಾದ ಕವಿತೆಯನ್ನು ಓದಿದ್ದರು. ಈಗಿನ ಮಕ್ಕಳು ಅಮ್ಮನನ್ನು ಮರೆತು ಬಿಟ್ಟಿದ್ದಾರೆ, ಅಪರೂಪಕ್ಕೆ ಅಮ್ಮನಿಗೆ ಸೀರೆ ಕೊಡುವರು ಎಂದರು. ಕಾಸರಗೋಡಿನ ನಮ್ಮ ಮುದ್ದಿನ ಅಮ್ಮ ಈಗ ಸೊರಗಿ ಹೋಗಿದ್ದಾರೆ ಎಂದರು. ಕನ್ನಡದ ಬಗ್ಗೆ ತಮ್ಮ ಕಾಳಜಿಯನ್ನು ಅವರು ವ್ಯಕ್ತಪಡಿಸಿದರು ಈ ರೀತಿಯಾಗಿ. ನೆಕ್ಸ್ಟ್ ಜ್ಯೋತ್ಸ್ನಾ ಕಡಂದೇಲು ಅವರು ಕೈಯಾರರಿಗೆ ನುಡಿನಮನವನ್ನು ಅರ್ಪಿಸಿದರು. ಕವನವನ್ನು ಸೊಗಸಾಗಿ ಓದುತ್ತಾ ಅವರ ಪರಿಚಯ ಮಾಡಿದರು. ಶ್ರೀಹರಿ ಕಾರ್ಯಕ್ರಮಕ್ಕೆ ಶುಭಾಶಂಸನೆಯನ್ನು ಮಾಡಿದರು. ಕನ್ನಡ ಭವನ ವಾಮನ್ ರಾವ್ ಅವರ ಕನ್ನಡ ಕೈಂಕರ್ಯವನ್ನು ಪ್ರಶಂಸೆ ಮಾಡಿದರು. ರೇಖಾ ರೋಷನ್ ಕಾಸರಗೋಡ್ ಗಡಿನಾಡ ಕಾಸರಗೋಡಲ್ಲಿ ಹಲವು ಸಾಹಿತ್ಯ ಬರೆದವರು. ರೈತರಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಶತಾಯುಷ ಕವಿ ಕಿನ್ನಣ್ಣರೈ ಎಂದರು. ಪುಟಾಣಿ ಯುಕ್ತಿ ಇಂಪಾಗಿ ಚಂದ್ರನೇತಕ್ಕೆ ಓಡುವ ನಮ್ಮ ಗೀತೆಯನ್ನು ಗಾಯನ ಮಾಡಿದರು. ದೇವರಾಜ ಆಚಾರ್ಯ ಅವರು ಒಂದು ಕವನವನ್ನು ಓದಿದರು. ಕೃಷ್ಣಾನಂದ ಆಚಾರ್ಯ ಭಾವಗೀತೆಯನ್ನು ಹಾಡಿದರು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಎಂಬ ಗೀತೆಯನ್ನು ಸುಶ್ರಾವ್ಯವಾಗಿ ಹಾಡಿದರು. ಅನೇಕ ಪುಟಾಣಿಗಳು ಕವಿತೆಯನ್ನು ಹಾಡಿದ್ದಾರೆ. ಕಾರ್ಯಕ್ರಮವು ಚೆನ್ನಾಗಿ ನಡೆದರ ಬಗ್ಗೆ ತೃಪ್ತಿಯಾಗಿದೆ. ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್.